ಚಿಕ್ಕಬಳ್ಳಾಪುರ ನಗರದಲ್ಲಿ ರಂಜಾನ್ ಹಬ್ಬದ ಅಂಗವಾಗಿ ಬಿಜೆಪಿ ಮುಖಂಡ ಹಾಗೂ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಸಂದೀಪ್ ರೆಡ್ಡಿ ರವರು ಸುಮಾರು 1,000 ಬಡ ಕುಟುಂಬಗಳಿಗೆ ಆಹಾರ ಪದಾರ್ಥಗಳ ಕಿಟ್ ವಿತರಿಸಿದರು. ನಂತರ ಮಾತನಾಡಿದ ಅವರು, ಹಬ್ಬಗಳನ್ನ ಖುಷಿಯಾಗಿ ಆಚರಿಸುವುದರ ಜೊತೆಗೆ ಬಡವರ ನೆರವಿಗೆ ನಿಲ್ಲುವುದು ಪ್ರತಿಯೊಬ್ಬರ ಕರ್ತವ್ಯ. ಜಾತಿ ಧರ್ಮ ಭೇದ ಮರೆತು ಮಾನವೀಯತೆಯನ್ನು ಉಳಿಸಿಕೊಳ್ಳಬೇಕು. ವೈವಿಧ್ಯತೆಯಲ್ಲಿನ ಐಕ್ಯತೆ ಭಾರತದ ವೈಶಿಷ್ಟ್ಯವಾಗಿದ್ದು, ಪರಸ್ಪರ ಪ್ರೀತಿ ಹಾಗೂ ಸಹಕಾರದಿಂದ ಸಮಾಜ ಸದೃಢವಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು. ಈ ಸಂದರ್ಭದಲ್ಲಿ ಅಮ್ಜದ್, ನಯಾಸ್, ಹಿದಾಯತ್, ಸಾಧೆಕ್, ಅಸ್ಲಂ, ಇಮ್ತಿಯಾಸ್, ಮುಬಾರಕ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸರ್, ರಂಜಾನ್ ಹಬ್ಬ ನಡೀತಾ ಇದೆ. ಪ್ರತಿ ವರ್ಷ ನಾವು ನಮ್ಮ ಕೈಲಾದಷ್ಟು ಮಟ್ಟಿಗೆ ಮುಸ್ಲಿಂ ಸಮುದಾಯದವರ ಜೊತೆ ರಂಜಾನ್ ಹಬ್ಬದಲ್ಲಿ ಒಂದು ಸಣ್ಣ ಕಾಣಿಕೆಯನ್ನ ಕೊಡುವಂತಹ, ಸಣ್ಣ ಔತಣಕೂಟ ಕೊಡುವಂತಹ ಒಂದು ಪ್ರತೀತಿಯನ್ನ ತುಂಬಾ ವರ್ಷಗಳಿಂದ ನಾನು ಬೇರೆ ಬೇರೆ ಕಡೆ ಮಾಡ್ಕೊಂಡ್ ಬರ್ತಿದ್ದೀನಿ. ನನ್ನ ಸ್ವಗ್ರಾಮ ಪೆರೇಸಂದ್ರದಲ್ಲಿ ಸುಮಾರು ವರ್ಷಗಳಿಂದ ಈ ಕೆಲಸ ನಾವು ಮಾಡ್ತಾ ಇದ್ವಿ. ನಮ್ಮ ತಂದೆ ತಾಯಿಗೂ ಕೂಡ ಅವ್ರ ಕೈಲಾದಷ್ಟು ಮಟ್ಟಿಗೆ ಒಂದು ಊಟ ಕೊಡುವಂತಹ, ಅವ್ರ ಜೊತೆ ನಿಂತ್ಕೊಳ್ಳುವಂತ ಕೆಲಸ ನಮ್ಮ ತಂದೆ ತಾಯಿ ಸಹ ಮಾಡ್ತಾ ಇದ್ರು. ಅದೇ ಪ್ರತೀತಿಯನ್ನ ಇವತ್ತು ನಾವು ಮುಂದುವರ್ಸ್ಕೊಂಡ್ ಬಂದಿದ್ವಿ. ಇವತ್ತು ಚಿಕ್ಕಬಳ್ಳಾಪುರ ಹೃದಯ ಭಾಗದಲ್ಲಿ ನನ್ನೆಲ್ಲ ಮುಸ್ಲಿಂ ಬಾಂಧವರಿಗೆ, ಏನು ಮುಸ್ಲಿಂನ ಹಿರಿಯ ನಾಯಕರು ಏನು ಸಜೆಷನ್ ಕೊಟ್ಟಿದ್ರು, ಊಟ ಬೇಡ ಸರ್, ತುಂಬಾ ಜನ ಊಟ ಕೊಡ್ತಾರೆ, ಒಂದಷ್ಟು ಜನ ರೇಷನ್ ಕಿಟ್ಸ್ ಕೊಟ್ರೆ ಅದು ಒಂದಷ್ಟು ಜನ ಒಂದು ಏನು ಆರ್ಥಿಕವಾಗಿ ಹಿಂದುಳಿದಂತಹ ವ್ಯಕ್ತಿಗಳಿಗೆ ಹಬ್ಬ ಮಾಡಕ್ ಈಸಿ ಆಗುತ್ತೆ, ದಯವಿಟ್ಟು ಆತರ ಮಾಡಿ ಅನ್ನೋದಕ್ಕೋಸ್ಕರ ಇವತ್ತು ಸುಮಾರು 1,000 ಜನ ಅವರೇ ಆಯ್ಕೆ ಮಾಡಿದಂತಹ ವ್ಯಕ್ತಿಗಳಿಗೆ, ಆ ಒಂದು ಸಮುದಾಯದ ಒಂದು ಏನು ಜನಕ್ಕೆ ಇವತ್ತು ನಾವು ಫುಡ್ ಕಿಟ್ ಅನ್ನ ಕೊಡುವಂತ ಕೆಲಸನ ಇವತ್ತು ಮಾಡ್ತೀವಿ. ಫುಡ್ ಕಿಟ್ ಅಲ್ಲಿ ಆಹಾರ ಸಾಮಗ್ರಿಗಳು ಏನೇನ್ ಬೇಕೋ ಅವ್ರು ಏನ್ ಕೇಳಿದ್ರು ಅದು ಕೊಟ್ಟಿದ್ದಾರೆ. ಅದ್ರಲ್ಲಿ ಖರ್ಜೂರ ಇರ್ಬೋದು, ತುಪ್ಪ ಇರ್ಬೋದು, ಬಿರಿಯಾನಿ ಮಾಡ್ಕೊಳೋಂತಹ ರೈಸು, ಮಾಮೂಲಿ ರೈಸ್ ಅಲ್ಲ. ಸೊ ಅವ್ರದ್ದು ಇವಾಗ ಹಬ್ಬ ಇದೆಯಲ್ಲ, ಅದಕ್ಕೋಸ್ಕರ ಕರ್ದಿದ್ರು. ನಮ್ಗೆ ಸಂದೀಪ್ ಅಣ್ಣ ಕರ್ದಿತಾ ಇದಾರೆ, ಇಫ್ತಾರ್ ಕೂಟ ಮಾಡೋಣ ಅಂತ ಕರ್ದಿದ್ರು. ನಾವು ಹೋಗಿ ಸಂದೀಪ್ ಅಣ್ಣ ಅವ್ರಿಗೆ ಕೂತ್ಕೊಂಡು ಮಾತಾಡಿದ್ವಿ. ಅವ್ರು ಹೇಳಿದ್ರು, ನೀವು ಎಷ್ಟು ಜನಕ್ಕೆ ಬೇಕಾದ್ರೂ ಊಟಗಳು ಹಾಕ್ಸಿ ಇಫ್ತಾರ್ ಕೂಟ ಮಾಡ್ತೀವಿ. ಹೋದ ವರ್ಷ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ 6 ವರ್ಷಗಳಿಂದ, ಇನ್ನೂ ನೀವು ಮಾಡಿ, ಹೋದ ವರ್ಷ ಮಾಡಿದ್ವಿ ಅಂತ ಹೇಳಿದ್ರು. ಆಮೇಲೆ ನಾವು ನಮ್ಮ ಫ್ರೆಂಡ್ಸ್, ನಮ್ಮ ಜೊತೆಯಲ್ಲಿರೋರು ಎಲ್ಲಾರು ಸೇರ್ಕೊಂಡು ನಾವೆಲ್ಲ ಮಾತಾಡ್ಕೊಂಡು ಒಂದು ಸಂದೀಪ್ ಅಣ್ಣ ಅವ್ರಿಗೆ ಒಂದು ಸಂದೇಶ ಕೊಡ್ತೀವಿ. ಅಣ್ಣ, ಇದು ಇಫ್ತಾರ್ ಊಟ ನೀವು ಮಾಡ್ತೀರಾ, ನಾವು ರೋಜ್ದಾರರಿಗೆ ಅಂತ ಊಟ ಮಾಡಿಸ್ತೀರಾ, ಅದ್ರಲ್ಲಿ 80% ಬೇರೆ ಇದನ್ನ ತಿನ್ಬಿಟ್ಟು ಹೋಗ್ತಾರೆ. ರೋಜ್ದಾರುಗಳು ಯಾರು ಬರೋದಿಲ್ಲ, ಆಮೇಲೆ ಹೆಣ್ಮಕ್ಳು, ಮಕ್ಕಳು, ಲೇಡೀಸ್ ಯಾರು ಬರೋದಿಲ್ಲ. ಅದಕ್ಕಾಗಿ ನಾವು ಇದು ಒಂದು ಬೇರೆ ಇದು ಚೇಂಜ್ ಮಾಡ್ಬಿಟ್ಟು ಹೇಳೋಣ, ನೀವೊಂದು ಕಿಟ್ ತರ ಮಾಡಿಕೊಟ್ರೆ ನಾವು ಅದು ತಕ್ಕಟ್ಟಿರೋ ಜನಗಳಿಗೆ ನಾವು ಎಲ್ಲ ಹೋರಾಟ ಮಾಡಿ ಹುಡುಕಿ ಅವ್ರಿಗೆ ಕೊಟ್ಟು ಅವ್ರ ಮನೆಗಳಿಗೆ ಸೇರುತ್ತೆ. ಇವತ್ತಿನ ನಾಳೆ ಅವ್ರು ಇಟ್ಕೊಂಡು ನಿಮ್ಮ ಊಟ ಮಾಡ್ತಾರೆ. ಅಡುಗೆ ಮಾಡಿ ಒಂದೇ ದಿವಸಕ್ಕೆ ಒಂದ್ ಕೆಲವು ಗಂಟೆಗಳಲ್ಲಿ ಖಾಲಿ ಆಗೋಗ್ಬಿಡ್ತದೆ.